ನಮಸ್ಕಾರ, ನಾನು ಡಾಕ್ಟರ್ ಚಂದ್ರ ಮಕ್ಕಳ ತಜ್ಞ. ಹಿಂದಿನ ವಿಡಿಯೋದಲ್ಲಿ ಪೂರಕ ಆಹಾರ ಅಂದರೆ ಏನು, ಏನೇನು ಶುರು ಮಾಡಬೇಕು, ಏನೇನು ತಪ್ಪು ಮಾಡಬಾರ್ದು, ಯಾವ ರೀತಿ ಕೊಡಬೇಕು, ಯಾವ ರೀತಿ ಶುರು ಮಾಡಬೇಕು, ಏನೆಲ್ಲ ಕೊಡಬೇಕು, ಏನೆಲ್ಲ ಕೊಡಬಾರ್ದು ಅಂತ ಮಾತಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಪೂರಕ ಆಹಾರದ ಬಗ್ಗೆ ಲಕ್ಷಣಗಳು, ಪೂರಕ ಆಹಾರದ ಕ್ಯಾರೆಕ್ಟರ್, ರೈಟ್ ಫುಡ್, ರೈಟ್ ಸ್ಟ್ರಕ್ಚರ್ ಅಟ್ ರೈಟ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಾರ್ಟ್ ಕಾಂಪ್ಲಿಮೆಂಟರಿ ಫುಡಿಂಗ್ ಫಾರ್ ದ ಬೇಬಿ ಆ್ಯಂಡ್ ಚೈಲ್ಡ್ ಗ್ರೋತ್. ಸೊ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಪೂರಕ ಆಹಾರದ ಬಗ್ಗೆ ಹೇಗಿರಬೇಕು, ಯಾವ ರೀತಿ ಕೊಟ್ಟಾಗ ಮಗು ತಿನ್ನುತ್ತೆ ಹ್ಯಾಪಿಯಾಗಿ, ಏನೆಲ್ಲ ಫುಡ್ ಕೊಡಬೇಕು, ಇನ್ನೂ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಹಾಗಾದರೆ ಬನ್ನಿ, ವೆಲ್ಕಮ್. ಆರು ತಿಂಗಳಾದ ನಂತರ ತಾಯಿ ಹಾಲಿನ ಜೊತೆಗೆ ಹೊಸ ಆಹಾರ ಅಂದರೆ ಪೂರಕ ಆಹಾರ ಹೇಗಿರಬೇಕು ಅನ್ನೋದನ್ನು ತಿಳಿದೋದ್ರಿಂದ ಮಗು ಸರಿಯಾಗಿ ಬೆಳೆಯುತ್ತದೆ ಮತ್ತು ಆರೋಗ್ಯವಾಗಿರುತ್ತದೆ. ಪೂರಕ ಆಹಾರ ಅಂದರೆ ರೈಟ್ ಫುಡ್ ವಿತ್ ಅ ರೈಟ್ ಸ್ಟ್ರಕ್ಚರ್ ವಿತ್ ಅ ರೈಟ್ ಟೈಮ್ ಅಂತ ಅರ್ಥ. ಸೊ ಮೊದಲನೇ ಲಕ್ಷಣ ಹೈಜೀನ್ ಮತ್ತು ಸೇಫ್ಟಿ. ಹೈಜೀನ್ ಮತ್ತು ಸುರಕ್ಷತೆ ಹೇಗಪ್ಪ ಅಂದ್ರೆ, ನೀವು ಫುಡ್ ಅನ್ನು ಸ್ಟಾರ್ಟ್ ಮಾಡಿದಾಗ ಮಗುವಿನ ಇಮ್ಯುನಿಟಿ ಕಡಿಮೆ ಇರ್ತದೆ. ಸೊ ಹಾಗಾಗಿ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಯಾವುದೇ ಮಗುವಿಗೆ ಫುಡ್ ತಯಾರಿಸುವಾಗ ಅಥವಾ ಕೊಡುವಾಗ ಹೈಜೀನ್, ಕ್ಲೀನ್ ಬಗ್ಗೆ ಬಹಳ ಲಕ್ಷ್ಯವಿರಬೇಕು. ಕೈಯನ್ನು ತೊಳೆದು ಪಾತ್ರೆಯನ್ನು ಶುಚಿಯಾಗಿಟ್ಟುಕೊಂಡು ಆ ಪಾತ್ರೆಯಲ್ಲಿ ನೀವೇ ಖುದ್ದಾಗಿ ನಿಮ್ಮ ಮಗುವಿಗೆ ಆಹಾರ ತಯಾರಿಸಿ ಮಗುವಿಗೆ ಖುದ್ದಾಗಿ ನೀವೇ ತಿನ್ನಿಸಿ. ಇದರಿಂದ ಇನ್ಫೆಕ್ಷನ್ಸ್ ಹೈಜೀನ್ ಮೇಂಟೈನ್ ಆಗೋದ್ರ ಜೊತೆಯಾಗಿ ಮಗು ಕೂಡ ಆರೋಗ್ಯವಾಗಿರುತ್ತದೆ. ಸೊ ಎರಡನೇದು ಶಕ್ತಿದಾಯಕ ಮತ್ತು ಪೋಷಕಾಂಶ ತುಂಬಿರುವಂಥ ಆಹಾರನ ಕೊಡಬೇಕು. ಯಾಕಂದರೆ ಕೆಲವೊಂದಿಷ್ಟು ಜನ ಬರೀ ಕಮರ್ಷಿಯಲ್ ಕೊಡೋದಾಗಲಿ, ಔಟ್ಸೈಡ್ ಫುಡ್ ಕೊಡೋದಾಗಲಿ, ಹೇಳಿರುವಂತೆ ಏನೇನು ಕೊಡಬಾರ್ದು ಅಂತ ಹೇಳಿದ್ರೆ ಅವನೇ ಕೊಡ್ತಿರ್ತಾರೆ. ಅಥವಾ ಇನ್ನೇನಾದ್ರೂ ಮನೆಯಲ್ಲೇ ಕೊಡಬೇಕಂದ್ರೆ ಬರೀ ರಾಗಿ ಗಂಜೇ ಕೊಡೋದು ಅಥವಾ ಯಾವುದೇ ಒಂದು ಹಣ್ಣನ್ನು ಕೊಡ್ತಿದ್ರೆ ಅದೇ ಕೊಡೋದು. ಈ ಥರ ಇದ್ದಾಗ ಆಗೋದಿಲ್ಲ. ಯಾಕಂದ್ರೆ ಮಗುವಿನ ಬೆಳವಣಿಗೆಯಲ್ಲಿ ಏನೇನು ಬೇಕು, ನ್ಯೂಟ್ರಿಷನ್ ಬೇಕಾಗುತ್ತೆ, ಕಾರ್ಬೋಹೈಡ್ರೇಟ್ ಬೇಕು, ಫ್ಯಾಟ್ಸ್, ಪ್ರೋಟೀನ್ಸ್, ಮಲ್ಟಿವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇವೆಲ್ಲ ಇದ್ದಾಗ ಮಾತ್ರ ಮಗುವಿನ ಬೆಳವಣಿಗೆ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮಗುವಿನ 2 ವರ್ಷದವರೆಗೆ ಬೆಳವಣಿಗೆ ಭಾಳ ಇಂಪಾರ್ಟೆಂಟ್. ಅಂದರೆ 90% ಬ್ರೈನ್ ನಮ್ಮಲ್ಲಿ ಏನಿದೆ ಎಷ್ಟಿದೆಯಲ್ಲ ಅಷ್ಟು ಬ್ರೈನು, 90% ಬ್ರೈನು 2 ವರ್ಷದ ಒಳಗೆ ಗ್ರೋತ್ ಆಗುತ್ತೆ. ಹಾಗಾಗಿ ನಾವು ಯಾವ ರೀತಿ ಫುಡ್ ಕೊಡ್ತೀವಿ, ಯಾವ ಫುಡ್ ಕೊಡ್ತೀವಿ ಬಹಳ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಬರೀ ಆಹಾರ ಕೊಡೋದಾಗಲಿ ಅಷ್ಟೇ ಅಲ್ಲ, ಶಕ್ತಿದಾಯಕ ಮತ್ತು ಪೌಷ್ಟಿಕಾಂಶ ಇರುವಂಥ ಆಹಾರ ಕೊಡಬೇಕು. ಹಾಗೆ ಏನೇನು ಕೊಡಬೇಕು? ಸೊ ಕಾರ್ಬೋಹೈಡ್ರೇಟ್ ಇರುವಂಥ ಫುಡ್ಸ್ ಯಾವ ಇರ್ಬೋದು, ರಾಗಿ ಇರ್ಬೋದು, ಅಕ್ಕಿ ಇರ್ಬೋದು, ವೀಟ್ ಇರ್ಬೋದು. ಸೊ ಅದರ ಜೊತೆಗೆ ಕಾಳುಗಳು, ದಾಲ್ ಸೇರಿಸಿ ಕೊಟ್ಟಾಗ ಕಂಪ್ಲೀಟ್ ಆಗುತ್ತೆ. ಸೊ ಹಣ್ಣು ಹಂಪಲುಗು ತರಕಾರಿಗಳು ಮ್ಯಾಶ್ ಮಾಡಿ, ಫ್ರೂಟ್ ಜ್ಯೂಸ್ ಕೊಡಬೇಡಿ, ಮ್ಯಾಶ್ ಮಾಡಿ ಕೊಡಬೇಕು. ಸೀಸನಲ್ ಫ್ರೂಟ್ಸ್ ಆಗಿರ್ಬೋದು, ಮಾವಿನ ಹಣ್ಣು ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಚಿಕ್ಕು ಹಣ್ಣು ಇರ್ಬೋದು. ಸೊ ರಾಗಿ ಗಂಜಿ ಕೊಡಿ, ತರಕಾರಿ ಪ್ಯೂರಿ ಮಾಡಿಕೊಡಿ, ಕಿಚಡಿ ಮಾಡಿಕೊಡಿ. ಉಪ್ಪನ್ನು ಹಾಕೋದಲ್ಲಿ ಅತಿಯಾಗಿ ಸಕ್ಕರೆಯನ್ನು ಹಾಕಲೇಬೇಡಿ. ಓನ್ಲಿ ತುಪ್ಪವನ್ನು ಹಾಕಿ, ಬೆಣ್ಣೆಯನ್ನು ಹಾಕಿ ಸೇರಿಸಿ. ಸೊ ಕನ್ಸಿಸ್ಟೆನ್ಸಿ ಹೇಗಿರ್ಬೇಕಪ್ಪ ಅಂದ್ರೆ ಹದ ಮತ್ತು ದಪ್ಪ. ಸೊ ಕನ್ಸಿಸ್ಟೆನ್ಸಿ ಅತಿ ನೀರಾಗಿರ್ಬಾರ್ದು, ಫ್ರೂಟ್ ಜ್ಯೂಸ್ ಅಥವಾ ಅತಿ ರಾಗಿ ಗಂಜಿ ಪೂರ ನೀರು ಥರ ಇರಬಹುದು, ಅಥವಾ ಅತಿ ನಾವು ತಿನ್ನುವಂಥ ಆಹಾರ ಥರ ಇರಬಹುದು. ಯಾಕಂದ್ರೆ ಅತಿ ನೀರಾಗಿ ಕೊಡೋದ್ರಿಂದ ಅದು ಮಗುವಿಗೆ ಶಕ್ತಿಯನ್ನು ಕೊಡುವುದಿಲ್ಲ. ಸೊ ಏನೇ ಆಹಾರ ತಗೊಂಡ್ರೆ ಚಮಚದಲ್ಲಿ ಉಳಿಯುವಷ್ಟು ದಪ್ಪ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ರಾಗಿ ಗಂಜಿ, ಬೇಯಿಸಿದ ಅಥವಾ ಮ್ಯಾಶ್ ತರಕಾರಿ, ಅಕ್ಕಿ, ದಾಲ್ ಪೇಸ್ಟ್ ಮಾಡಿ, ಅಥವಾ ಉಪ್ಮಾ ಅಥವಾ ಖೀರ್. ಏಜ್ ಅಪ್ರೋಪ್ರಿಯೇಟ್ ಸ್ಟ್ರಕ್ಚರ್, ವಯಸ್ಸಿನ ತಕ್ಕ ತಾನ ಹೇಗಿರ್ಬೇಕಂದ್ರೆ, ನೀವು ಮೊದಲೇ ಆಹಾರ ಶುರು ಮಾಡಿದಾಗ ಅದು ಹೇಗಿರಬೇಕು, ಪುರೀಸ್ ಫಾರ್ಮಲ್ಲಿರಬೇಕು. ಸ್ಮೂತ್ ಆ್ಯಂಡ್ ಸಾಫ್ಟ್ ಕನ್ಸಿಸ್ಟೆನ್ಸಿ ಇರುವಂಥ ಆಹಾರ. 9 ರಿಂದ 11 ತಿಂಗಳವರೆಗೂ ಇದನ್ನು ಸೆಮಿ ಸಾಲಿಡ್ ಫುಡ್, ಮ್ಯಾಶ್ ಫುಡ್ ಕೊಡ್ಬೋದು. 1 ವರ್ಷದ ನಂತರ ನೀವು ಮನೆಯಲ್ಲಿ ತಯಾರಿಸುವಂಥ, ಮನೆಯಲ್ಲಿ ಎಲ್ಲರೂ ತಿನ್ನುವಂಥ ಆಹಾರವನ್ನು ಡೈರೆಕ್ಟ್ ಮಗುವಿಗೆ ಕೊಡ್ಬೋದು. ವೈವಿಧ್ಯತೆ ಇರುವ ಆಹಾರ. ಸೊ ಮಗುವಿಗೆ ಯಾವುದೇ ಒಂದೇ ಥರ ಆಹಾರ ಕೊಟ್ಟರಾಗತ್ತಾ? ಅಥವಾ ನೀವೇ ಎಕ್ಸಾಂಪಲ್ ತೊಗೊಳ್ಳಿ, ನೀವೇ 2 ರಿಂದ 3 ದಿನ ಒಂದೇ ಆಹಾರ ತಿಂದರೆ ಹೇಗಿರುತ್ತೆ. ಹಾಗೆ ಕೂಡ ಮಗು ತಿರಸ್ಕರಿಸೋದಕ್ಕೆ ಮೊದಲನೇ ಕಾರಣ ಅಂದರೆ ವೈವಿಧ್ಯತೆ ಇಲ್ಲದಿರುವುದು. ಒಂದೇ ಆಹಾರ ಕೊಡಬೇಡಿ, ಡಿಫ್ರೆಂಟ್ ಸ್ಟ್ರಕ್ಚರಲ್ಲಿ, ಡಿಫ್ರೆಂಟ್ ಕಲರ್ಫುಲ್ ಪ್ಲೇಟ್ ವಿತ್ ಅ ಪವರ್ಫುಲ್ ಬೇಬಿ. ಅಂದರೆ ಒಂದ್ಸಲ ಫ್ರೂಟ್ಸ್ ಕೊಡಿ, ಒಂದ್ಸಲ ವೆಜಿಟೇಬಲ್ಸ್ ಕೊಡಿ, ಒಂದ್ಸಲ ರಾಗಿ ಗಂಜಿ, ಉಪ್ಮಾ ಈ ಥರ ಕೊಡೋದಾಗಲಿ, ಇನ್ನೊಂದ್ಸಲ ಸೀರಿಯಲ್ ಕೊಡಿ, ಇನ್ನೊಂದ್ಸಲ ಪ್ರೋಟೀನ್ ಅಂಶ ಇರುವಂಥ ಮೊಟ್ಟೆ, ಪಪ್ಪು, ದಾಲು ಈ ಥರ ಮಿಶ್ರಿತವಾಗಿರುವಂಥ ಆಹಾರವನ್ನು ಕೊಡಿ. ವೈವಿಧ್ಯತೆ ಇರಲಿ.
ಬೆಳಿಗ್ಗೆ ಒಂದು ಕೊಡಿ, ಆಮೇಲೆ ಮಧ್ಯಾಹ್ನ ಇನ್ನೊಂದು, ಸಾಯಂಕಾಲ ಇನ್ನೊಂದು, ರಾತ್ರಿ ಇನ್ನೊಂದು, ಈ ಥರ 4 ಒಂದು 5 ಬಾರಿ ಕೊಟ್ಟಾಗ 5 ಬಾರಿ ಕೂಡ ಬೇರೆ ಬೇರೆ ಥರ ಇರುತ್ತೆ. ಕಣ್ಣುಗಳು ಶಾರ್ಪ್ ಇರೋದ್ರಿಂದ ಇಟ್ ಲೈಕ್ಸ್ ಸಮಥಿಂಗ್ ಕಲರ್ಸ್, ಇಟ್ ಲೈಕ್ಸ್ ಟೆಕ್ಸ್ಚರ್ಸ್, ವೆರೈಟಿನ ಇಷ್ಟಪಡುತ್ತೆ. ಒಂದೇ ಥರ ಕೊಟ್ಟಾಗ ಮಗು ಸಮಯ ಮತ್ತು ಪ್ರಮಾಣ, ಫ್ರೀಕ್ವೆನ್ಸಿ ಹೇಗಿರ್ಬೇಕಪ್ಪ ಅಂದ್ರೆ ಮೊದಲನೇ ನೀವು ಫುಡ್ ಶುರು ಮಾಡಿದಾಗ 1 ಅಥವಾ 2 ಚಮಚ ತಿನ್ನುತ್ತೆ. ಸೊ ಕ್ರಮೇಣವಾಗಿ ಅದನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. 2 ಚಮಚದಿಂದ 3 ಚಮಚ, ಆಮೇಲೆ ಹಾಫ್ ಬೌಲ್, ಆಮೇಲೆ ಫುಲ್ ಬೌಲ್ವರೆಗೂ ಹೋಗಿ. ಸೊ 6 ರಿಂದ 8 ತಿಂಗಳವರೆಗೂ 2 ರಿಂದ 3 ಸಾರಿ ತಿಂದರೆ ಸಾಕು. ಎಷ್ಟು ತಿನ್ನುತ್ತೋ ಅಷ್ಟೇ ತಿನ್ನಲಿ, ಫೋರ್ಸ್ ಮಾಡಬೇಡಿ. ಫ್ರೀಕ್ವೆನ್ಸಿ ಜಾಸ್ತಿ ಆಗಲಿ. ಸೊ ಒಂದ್ಸಲ 2 ಚಮಚ ತಿಂತ ಇನ್ನೊಂದು 2 ತಾಸು ಬಿಟ್ಟು ಮತ್ತೆ ತಿನ್ಸೋಕೆ ಮಾಡಿ. ಸೊ ಫ್ರೀಕ್ವೆನ್ಸಿ ಇರಲಿ, ವೆರೈಟಿ ಇರಲಿ ಆ್ಯಂಡ್ ಡೈವರ್ಸಿಟಿ ಇರಲಿ ಫುಡ್ಸಲ್ಲಿ. ಫುಡ್ಸನ್ನು ಹೇಗೆ ತಿನ್ನಿಸ್ಬೇಕಪ್ಪ ಅಂದ್ರೆ ಟಿವಿ ಮುಂದೆ ತಿನ್ನಿಸೋದು ಆಗಲಿ, ಅದಾಗಲಿ ಮದರ್ ಖುದ್ದಾಗಿ ತಾನೇ ಆಹಾರವನ್ನು ತಯಾರಿಸಿ ಮಗುವಿಗೆ ಆರಾಮವಾಗಿ ಪ್ರೀತಿಯಿಂದ ಅಕ್ಕರೆಯಿಂದ ಪ್ಲೇಫುಲ್ ಎಂಜಾಯ್ಫುಲ್ ಆಗಿ ಮಗುವಿಗೆ ಆಹಾರವನ್ನು ತಿನ್ನಿಸಿದಾಗ ಪೌಷ್ಟಿಕಾಂಶ ಬೆಳೆಯೋದ್ರಲ್ಲಿ ಬೇರೆ ಮಾತೇನೆ. ಸೊ ಏನು ಫುಡ್ ಕೊಡಬೇಕು? ಎಕ್ಸ್ಪೆನ್ಸಿವ್ ಆಗಿ ಅಥವಾ ಕಮರ್ಷಿಯಲ್ ಫುಡ್ ಆಗಲಿ ಅಥವಾ ನಾವು ಹೊರಗಡೆಯಿಂದ ಫುಡ್ ಕೊಟ್ಟಾಗ ಮಾತ್ರ ಮಗುವಿನ ಪೌಷ್ಟಿಕಾಂಶ ಬೆಳೀತೈತೆ ಅನ್ನೋದು ತಪ್ಪು. ಮಗು ಯಾವ ರೀಜನಲ್ಲಿದೆ ಆ ರೀಜನಲ್ಲಿ ನೀವೇನು ತಿಂತೀರಾ, ನಿಮ್ಮ ಮೇನ್ ಬಲ್ಕ್ ಫುಡ್ ಏನು. ಹಾಗಾದರೆ ಕೆಲವೊಂದು ಕಡೆ ಅಕ್ಕಿ ಜಾಸ್ತಿ ತಿಂತಾರೆ, ಇನ್ನೊಂದು ಕಡೆ ರಾಗಿ ಜಾಸ್ತಿ ತಿಂತಾರೆ, ಇನ್ನೊಂದು ಕಡೆ ಗೋಧಿ ಜಾಸ್ತಿ ತಿಂತಿರುತ್ತಲ್ಲ. ಹಾಗಾಗಿ ನಿಮ್ಮಲ್ಲಿ ಲೋಕಲ್ ಅವೈಲೇಬಲಿ ಅಥವಾ ಲೋಕಲಿ ಕಲ್ಚರಲಿ ಅಕ್ಸೆಪ್ಟಬಲ್ ಇರುವಂಥ ಫುಡ್ಡನ್ನು ನಿಮ್ಮ ಮಗುವಿಗೆ ಶುರು ಮಾಡ್ಬೋದು. ರೈಸ್ ದಾಲಿಂದ ಶುರು ಮಾಡಿ, ಕಿಚುಡಿಯಿಂದ ಶುರು ಮಾಡಿ, ಖೀರಿಂದ ಶುರು ಮಾಡ್ಬೋದು, ಪಾಯಸದಿಂದ ಶುರು ಮಾಡೋದು. ಸೊ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಡಿಟೇಲ್ ಆಗಿ ಹೇಳಿದ್ದೀನಿ. ಸೊ ಯಾರ್ಯಾರು ನೋಡಿಲ್ಲ ವೀಕ್ಷಿಸಿ, ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಫುಡ್ಡನ್ನು ಹೇಗೆ ಕೊಡ್ಬೇಕು? ಆ್ಯಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿವ್ ಫೀಡಿಂಗ್, ಸಕ್ರಿಯ ಆಹಾರ ಪದ್ಧತಿ. ಮಗುಗೊಂದು ಮೊಬೈಲ್ ಕೊಟ್ಟು ಅಥವಾ ಟಿ ವಿ ಕೊಟ್ಟು ಸುಮ್ಮನೆ ತುರುಕೋದಲ್ಲ, ಫೋರ್ಸ್ಫುಲ್ ಮಾಡೋದಾಗಲ್ಲ. ಆ ಕ್ರಿಯೆ ಯಾವಾಗಲೂ ಸಕ್ರಿಯವಾಗಿರ್ಬೇಕು. ಆ್ಯಕ್ಟಿವ್ ರಿಪ್ಲೇಸ್ ಫೀಡಿಂಗ್ ಅಂದರೆ ಮಗುವಿನ ನೀವು ಯಾವಾಗಲದ್ರ ಜೊತೆ ಆಟ ಆಡ್ತಾ, ಅದನ್ನು ತೋರಿಸ್ತಾ, ಡಿಸ್ಟ್ರಾಕ್ಟ್ ಮಾಡ್ತಾ ಖುಷಿಯಾಗಿ ತಿನ್ನಿಸಿ. ಸೊ ಹಾಗಾಗಿ ಎಷ್ಟು ತಿನ್ನೋದು ಮ್ಯಾಟ್ರ್ ಆಗಲ್ಲ, ಹೇಗೆ ತಿನ್ನುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಮಗುವಿಗೆ ಆಹಾರ ನೀಡುವಾಗ ಪ್ರೀತಿಯಿಂದ ಸಂವಾದ ಮಾಡಬೇಕು. 6 ರಿಂದ 8 ತಿಂಗಳವರೆಗೂ ನೀವೇ ಖುದ್ದಾಗಿ ನಿಮ್ಮ ಕೈಯಾರೆ ತಿನ್ನಿಸಿ. 8 ಅಥವಾ 9 ತಿಂಗಳಾದಮೇಲೆ ಅದು ತನ ತಿನ್ನೋಕ್ಕೆ ಶುರು ಮಾಡುತ್ತೆ. ಯಾಕಂದರೆ ಹ್ಯಾಂಡ್ ಮತ್ತು ಮೌತ್ ಕೋಆರ್ಡಿನೇಷನ್ ಬೆಳೆಯೋದ್ರಿಂದ ಮ್ಯಾಶ್ಡ್ ಆಗಿರುವಂಥ ಫುಡ್ಡನ್ನು ಅದಕ್ಕೆ ತಾನೇ ಪ್ಲೇಟಲ್ಲಿ ಕೊಡಿ. ಅದು ಚೆಲ್ಲಾಡ್ತಾ ಹೇಗೋ ತಿನ್ನುತ್ತೆ, ಅಟ್ಲೀಸ್ಟ್ ತಿನ್ನುತ್ತೆ. ಸೂಪರ್ವೈಸ್ ಇರಲಿ, ಬಟ್ ಅದ್ರ ಮುಂದಿರಲಿ, ಬಟ್ ತಾನೇ ಖುದ್ದಾಗಿ ತಿನ್ನೋದಕ್ಕೆ ಟ್ರೈ ಮಾಡುತ್ತೆ. ಅದು 1 ವರ್ಷ ಆದಮೇಲೆ ಅಂತೂ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಜೊತೆಯಾಗಿ ಕುಂತು ನಿಮ್ಮ ಜೊತೆಯಾಗಿ ತಿನ್ನುತ್ತೆ. ಸೊ ಮೇನ್ಲಿ ಕಾಂಪ್ಲಿಮೆಂಟ್ ಫುಡ್ಡಿಂಗ್ನ ವೆರೈಟಿ, ಸ್ಟ್ರಕ್ಚರ್ ಜೊತೆಗೆ ಪೌಷ್ಟಿಕಾಂಶ ಇರುವಂಥ ಫುಡ್ಡನ್ನು ಆರಾಮವಾಗಿ ನಿಧಾನವಾಗಿ ಖುಷಿಯಿಂದ ವಿತೌಟ್ ಫೋರ್ಸ್ ಮಾಡದೆ ತಿನ್ನಿಸ್ಬೇಕು. ಏನೇನು ತಿನ್ನಿಸ್ಬಾರ್ದು ಅಂತ ಆ ವಿಡಿಯೋದಲ್ಲಿ ಅವ್ರು ಹೇಳಿದ್ದೀನಿ. ಸೊ ಹಾಗಾಗಿ ಇಲ್ಲೊಂದು ಎಲ್ಲರಿಗೊಂದು ಡೌಟಪ್ಪ ಅಂದರೆ ಹೋಮ್ ಮೇಡ್ ಸೆರ್ಲಾಕ್ ಮಾಡೋದು ಹೇಗೆ, ಮಾಡ್ಬೋದಾ? ಅಫ್ಕೋರ್ಸ್ ಮಾಡ್ಬೋದು. ಇದನ್ನು ನೀವು ಖುದ್ದಾಗಿ ಮಾಡೋದ್ರಿಂದ ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ. ಒಂದು ಸಲ ಫುಡ್ ಮಾಡೋದ್ರಿಂದ 1 ತಿಂಗಳವರೆಗೂ ನೀವು ಆರಾಮಾಗಿ ತಿನ್ನಿಸ್ಬೋದು. ಹೇಗೆ ಮಾಡೋದು? ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ಪು ಅಕ್ಕಿ, ಹಾಫ್ ಉರ್ದ್ ದಾಲ್ ಅಥವಾ ಮೂಂಗ್ ದಾಲ್, ಹಾಫ್ ಕಪ್ ರಾಗಿ, ಹಾಫ್ ಕಪ್ ಓಟ್ಸ್ ಅಥವಾ ಗೋಧಿ, ಅದ್ರ ಜೊತೆಯಾಗಿ ಗೋಡಂಬಿ ಬಾದಾಮಿಗಳನ್ನು ಹಾಕಿ ಸ್ವಲ್ಪ ಎಳ್ಳು ಕಾಳುಗಳನ್ನು ಫಸ್ಟು ಚೆನ್ನಾಗಿ ತೊಳೆದು ಆರಿಕೆ ಬಿಡಿ. ಸ್ವಲ್ಪ ಡ್ರೈ ಆದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಿದ್ಮೇಲೆ ಇವೆಲ್ಲ ಪದಾರ್ಥಗಳನ್ನು ಗ್ರೈಂಡರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಪುಡಿ ಮಾಡಬೇಕು. ಪುಡಿ ಮಾಡಿದ್ಮೇಲೆ ಅದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡುವಂಥ ಫುಡ್ಡು 3 ರಿಂದ 4 ವಾರವರೆಗೂ ಸುರಕ್ಷಿತವಾಗಿ ಇರುತ್ತೆ. ಸೊ ಎವ್ರಿ ಟೈಮ್ ಮಗುಗೆ 4 ರಿಂದ 5 ಬಾರಿ ತಿನ್ನಿಸ್ಬೇಕಾ, 1 ರಿಂದ 2 ಬಾರಿ ಇದನ್ನು ತಿನ್ನಿಸ್ಬೋದು. ಹಾಲನ್ನು ಕಾಯಿಸಿ ಹಾಲಿನ ಜೊತೆ ತಿನ್ನಿಸ್ಬೋದು ಅಥವಾ ಕುದಿಸಿದ ನೀರಲ್ಲಿ ಚೆನ್ನಾಗಿ ಕಲಿಸಿ ತಿನ್ನಿ. ಸೊ ಇದು ಹೋಮ್ ಮೇಡ್ ಸೆರ್ಲಾಕ್. ಸೊ ಇದನ್ನು ನೀವು ಮನೆಯಲ್ಲೇ ಪಾಲಿಸಿ, ಮನೆಯಲ್ಲೇ ತಿನ್ನಿಸಿ. ಸೊ ಇದರಿಂದ ನಿಮ್ಮ ಹೊರಗಿನ ಒಂದು ಕಮರ್ಷಿಯಲ್ ಫುಡ್ಸ್, ಅಡಿಟಿವ್ಸ್, ಪ್ರಿಸರ್ವೇಟಿವ್ಸ್ ಬಗ್ಗೆ ಭಯನೂ ಬೇಡ. ಆ್ಯಂಡ್ ನೀವು ಖುದ್ದಾಗಿ ತಯಾರಿಸೋದ್ರಿಂದ ಇದರಿಂದ ಹೈಜೀನ್. ಕೊನೆಯದಾಗಿ ಒಂದು ಟಿಪ್ಸ್ ಎಲ್ಲರಿಗೂ. ಸೊ ಕಾಂಪ್ಲಿಮೆಂಟ್ರಿ ಫುಡ್ ಶುರು ಮಾಡಿದಾಗ ಫೋರ್ಸ್ ಬೇಡ. 1 ರಿಂದ 2 ಚಮಚ ತಿಂದರೂ ಸಾಕು. ಕ್ರಮೇಣವಾಗಿ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಸೊ ಒಂದು ಹೊಸ ಫುಡ್ಡನ್ನು ಶುರು ಮಾಡುವಾಗ 2 ರಿಂದ 3 ದಿನ ವೇಟ್ ಮಾಡಿ. ಯಾವುದೇ ಫುಡ್ಡಿಗೆ ಸಕ್ಕರೆ, ಉಪ್ಪು, ಜೇನುತುಪ್ಪ ಹಾಕೋದು ಬೇಡ. ಬೇಕಾದಲ್ಲಿ ಗೀ ಮತ್ತು ಬೆಣ್ಣೆಯನ್ನು ಹಾಕಿ
ಕನ್ಸಿಸ್ಟೆನ್ಸಿ ಬಗ್ಗೆ ನಾವು ಮಾತಾಡಿದ್ವಿ, ಅದೇ ಥರ ಕನ್ಸಿಸ್ಟೆನ್ಸಿಯಲ್ಲಿ ಫುಡ್ ಕೊಡಿ. ಫೀಡಿಂಗ್ನ ಜೊತೆಯಾಗಿ ಮಗುವಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಸಿಗ್ತಾ ಇದೆಯಾ, ನಾವು ಕೊಡೋ ಫುಡ್ಡು ಅದಕ್ಕೆ ಅರಿಗೆಕೊಳ್ತಾ ಇದೆಯಾ, ಫೋರ್ಸ್ಫುಲ್ ಮಾಡದೆ ಪ್ರೀತಿಯಿಂದ ಕಾಂಪ್ಲಿಮೆಂಟ್ರಿನ ಫುಡ್ ಸ್ಟಾರ್ಟ್ ಮಾಡಿ ನಿಮ್ಮ ಮಗುವನ್ನು ಕೂಡ ಆರೋಗ್ಯದಿಂದಿರಿಸಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೂ ನ್ಯೂ ಮದರ್ಸ್ ಯಾರ್ಯಾರು ಚಿಂತೆಯಲ್ಲಿರ್ತಾರ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಅದೇ ಥರ ಈ ವಿಡಿಯೋ ಬಗ್ಗೆ ಏನಾದರೂ ಕ್ವೆರಿ, ಡೌಟ್ಸ್ ಅಥವಾ ಇನ್ನಿತರ ಹೊಸ ವಿಚಾರ ಬಗ್ಗೆ ಮಾತಾಡಬೇಕಂದ್ರೆ ಕಮೆಂಟ್ ಮಾಡಿ. ಸೊ ಶಿಶು ಮತ್ತು ಮಕ್ಕಳ ಆರೋಗ್ಯ ಬಗ್ಗೆ ನಾನು ಯಾವಾಗಲೂ ನಿಮ್ಮ ಸದಾ ಜೊತೆಯಲ್ಲಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.